ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಆಕ್ಚುಲಿ ಇವತ್ತು ಸಿಂಪಲ್ ಆಗಿ ಒಂದು ಸ್ವೀಟ್ ಮಾಡ್ತಿದೆ. ತುಂಬಾ ಟೇಸ್ಟಿಯಾಗಿ ಇರುತ್ತೆ. ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್, 3 ಇಂದ 4 ಇಂಗ್ರೀಡಿಯೆಂಟ್ಸ್ ಇದ್ರೆ ಆರಾಮಾಗಿ ಮನೆಯಲ್ಲಿ ಈ ಸ್ವೀಟ್ ಮಾಡ್ಕೊಂಡು ತಿನ್ಬೋದು. ಹೇಗೆ ಮಾಡೋದು ಅನ್ನೋದನ್ನ ನಿಮ್ಗಳಿಗೂ ತೋರಿಸ್ತೀನಿ. ಅಂಡ್ ಈ ಸ್ವೀಟ್ ಆಕ್ಚುಲಿ ನನಗೆ ನಾನು ಮಾಡಿದ್ದಲ್ಲ, ಅಮ್ಮ ಮಾಡಕ್ಕೆ ಇದನ್ನ ಹೇಳ್ಕೊಟ್ರು. ಸೊ ಹಾಗಾಗಿ ನಿಮ್ಗಳಿಗೂ ಅದನ್ನ ಮಾಡಿ ತೋರಿಸ್ತಾ ಇದೀನಿ. ಬೇಗ ಬೇಗ ಏನೇನ್ ಬೇಕು ಹಾಗೆ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಂಡು ಬರೋಣ. 1 ಕಪ್ ಕೆನೆ ತಗೊಂಡಿದ್ದೀನಿ. ಇದು ಹಾಲಿನ ಕೆನೆ ಎತ್ತಿಟ್ಬಿಟ್ಟು ಅಂದ್ರೆ ಸ್ಟೋರ್ ಮಾಡಿ ಒಂದು 10 ದಿವಸ ಕೆನೆನ ಮಾಡ್ಕೊಂಡಿರೋದು. ಒಂದು ದೊಡ್ಡ ಕಪ್ನಲ್ಲಿದೆ. 3/4 ಕಪ್ ಅಷ್ಟು ಸಕ್ಕರೆ, ಹಾಗೆ ಒಂದು ಅರ್ಧ ಕಪ್ ಅಷ್ಟು ಬಾದಾಮಿ ಪುಡಿ ಮಾಡ್ಕೊಂಡಿದ್ದೀನಿ. ಡೈರೆಕ್ಟ್ ಬಾದಾಮಿನ ಹುರಿದಿಲ್ಲ, ಸುಮ್ಮನೆ ಮಿಕ್ಸಿಗೆ ಹಾಕಿಟ್ಕೊಂಡಿರೋದು ಅಷ್ಟೇ. ಇದ್ರ ಜೊತೆ ಒಂದು ಚಿಟಿಕೆ ಏಲಕ್ಕಿ ಪುಡಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕು ಈ ಸ್ವೀಟ್ ಮಾಡಕ್ಕೆ. ಒಂದು ದೊಡ್ಡದು ಬಾಂಡ್ಲೆಗೆ ಫಸ್ಟ್ ಕೆನೆ ಹಾಕೋತಾ ಇದ್ದೀನಿ. 3/4 ಕಪ್ ಸಕ್ಕರೆ ನೀವು ನೋಡ್ಕೊಂಡು ಹಾಕೊಳ್ಳಿ. ಜಾಸ್ತಿ ಸ್ವೀಟ್ ಬೇಕು ಅಂದ್ರೆ ಜಾಸ್ತಿ ಮಾಡ್ಕೋಬಹುದು. 2 ಒಟ್ಟಿಗೆ ಹಾಕೊಂಡಿದ್ದೀನಿ. ಕೆನೆ ಹಾಗೆ ಸಕ್ಕರೆ 2 ಹೊಂದ್ಕೊಂಡಿದೆ, ಕುದೀತಾ ಇದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಈಗ ಇದಕ್ಕೆ ಬಾದಾಮಿ ಪುಡಿ ಹಾಕೋತಾ ಇದೆ. ನಿಮಗೆ ಬಾದಾಮಿ ಪುಡಿ ಅವೈಲೇಬಿಲಿಟಿ ಇಲ್ಲ ಅಂತಂದ್ರೆ ಇಷ್ಟೇ ಮೈದಾ ಕೂಡ ಹಾಕೊಂಡು ಬೇಕಾದ್ರೆ ನೀವು ಮಾಡ್ಬೋದು. ಒಂದು ಚಿಟಿಕೆ ಏಲಕ್ಕಿ, ಆಪ್ಷನಲ್ ಇದು. ಕೇಸರಿ ಹಾಕ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇದ್ರೆ ಗಟ್ಟಿ ಬಂದಿದೆ, ಒಂದು ಮುದ್ದೆ ಥರ ಆಗ್ತಾ ಇದೆ. ಹಾಗೆ ಕ್ಲೀನಾಗಿ ಬಾಣಲೆ ಬಿಟ್ಕೋತಾ ಇದೆ. ಸೌಟಲ್ಲಿ ಹಿಂಗಂದ್ರೆ ಬಾಣಲೆ ಕ್ಲಿಯರ್ ಆಗ್ತದೆ, ನಿಮಗೆ ಗೊತ್ತಾಗ್ತಿರ್ಬೋದು. ಗ್ಯಾಸ್ನ ಆಫ್ ಮಾಡಿದ್ದೀನಿ. ಒಂದು ತಟ್ಟೆಗೆ ತುಪ್ಪ ಸವರ್ಕೊಂಡಿದ್ದೀನಿ. ಒಂದು 2 ನಿಮಿಷ ಸ್ವಲ್ಪ ಆರ್ತಿದ್ದಂಗೆ ಪೀಸ್ ಮಾಡ್ಕೋಬೋದು. ನಿಮ್ಗೆ ಏನು ಶೇಪಲ್ಲಿ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡ್ಕೋಬೋದು. ಈಸಿಯಾಗಿ ಕಟ್ ಆಗುತ್ತೆ. ಅಂದರೆ ಕರೆಕ್ಟಾಗಿ ಹದ ಬಂದಿದ್ರೆ ನಿಮಗೆ ಕರೆಕ್ಟಾಗಿ ಕಟ್ಟಾಗಿ ಶೇಪ್ ಬರುತ್ತೆ. ಸ್ವಲ್ಪ ಅದಕ್ಕೆ ಮಾಡಿದ್ದು ಪೀಸ್ ಕ್ಲೀನಾಗಿ ಬರುತ್ತೆ. ನಿಮಗೆ ಪ್ರತಿಯೊಂದನ್ನು ಓಪನ್ ಮಾಡಿ ತೆಗೆದು ತೋರಿಸ್ತೇನೆ. ಏನು ಪ್ರಾಬ್ಲಮ್ ಇಲ್ಲ, ತುಂಬ ಬೇಗ ರೆಡಿ ಆಗುತ್ತೆ. ಬಟ್ ಒಂದೇ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ ನೀವು ಕೆನೆನ ಮುಂಚೆನೆ ಸ್ಟೋರ್ ಮಾಡಿ ಇಟ್ಕೋಬೇಕಾಗುತ್ತೆ. ತಕ್ಷಣ ಮಾಡ್ತೀವಿ ಅಂದ್ರೆ ಆಗಲ್ಲ. ಕೆನೆ ಇದ್ರೆ ಆರಾಮಾಗಿ ಮಾಡ್ಕೋಬಹುದು. ಈ ತರ ಬರುತ್ತೆ, ಸಾಫ್ಟ್ ಆಗಿರುತ್ತೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಮೈದಾ ಬದಲು ಆಲ್ಟರ್ನೇಟ್ ನಾನು ಉಪಯೋಗಿಸಿರೋದು ಬಾದಾಮಿ ಪುಡಿ. ನಿಮಗೆ ಮೈದಾನೇ ಬೇಕು ಅಂದ್ರೆ ಮೈದಾ ಹಾಕೋಬಹುದು. ಬಟ್ ನಾವು ಮೈದಾ ಯೂಸ್ ಮಾಡ್ದಿರೋದ್ರಿಂದ ನಾನು ಹಾಕಿಲ್ಲ. ಮಸ್ಟ್ ಟ್ರೈ ಮಾಡಿ ನೋಡಿ. ಮಾಡಿದಾದ್ಮೇಲೆ ಹೇಗೆ ಬಂತು ಅನ್ನೋ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮಿಸ್ ಮಾಡಬೇಡಿ. ರೀಸೆಂಟಾಗಿ ಕೆಲವು ಸೀರೆಗಳನ್ನ ಪರ್ಚೇಸ್ ಮಾಡಿ ತಗೊಂಡು ಬಂದಿದೆ. ಸೊ ನಿಮ್ಗಳಿಗೂ ಯಾವ್ಯಾವ ತರ ಸೀರೆಗಳನ್ನ ತಗೊಂಡು ಬಂದಿದ್ದೀನಿ ಅಂಡ್ ಏನು ಕಾಸ್ಟ್ಲಿ ತಗೊಂಡು ಬಂದಿದ್ದೀನಿ ಅನ್ನೋದನ್ನ ತೋರಿಸ್ತೇನೆ. ಸೊ ಕೈಯಲ್ಲಿ ಸದ್ಯಕ್ಕೆ 3 ಇದೆ. 3 ಬೇರೆ ಬೇರೆ ಫ್ಯಾಬ್ರಿಕ್ ನಲ್ಲಿ ಪರ್ಚೇಸ್ ಮಾಡಿದಂತ ಸೀರೆಗಳು. ಅಂಡ್ ಒಂದೊಂದು ಅಂಗಡಿನಲ್ಲಿ ತಗೊಂಡು ಬಂದಿದ್ದು, ಯಾವುದೇ ಆನ್ಲೈನ್ ಸ್ಟೋರ್ಗಳಲ್ಲಿ ಅಲ್ಲ. ತುಂಬಾ ಚೆನ್ನಾಗಿದೆ. ನಿಮ್ಗಳಿಗೂ ಸಾಕಷ್ಟು ಇಂಟ್ರೆಸ್ಟ್ ಇರುತ್ತೆ ಅಂತ ಅನ್ಕೊಂಡು ಈ ಸೀರೆಗಳನ್ನ ಹೇಗಿದೆ ಅನ್ನೋದನ್ನ ನಿಮ್ಗಳಿಗೂ ತೋರಿಸ್ತೀನಿ. ಸೊ ಫಸ್ಟ್ ತೋರಿಸ್ತಿರೋದು ಈ ತರ ಒಂದು ಕಾಟನ್ ಸ್ಯಾರಿ. ತುಂಬಾ ಹಿಂದೆ ಈ ತರ ಸ್ಯಾರಿಗಳನ್ನೆಲ್ಲ ತುಂಬಾ ಉಡೋರು. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿ ಇತ್ತು ಈ ಸ್ಯಾರಿ ಅಂತ ತಗೊಂಡು ಬಂದಿದ್ದು. ಅಂಡ್ ಇದು ನನಗೆ ಅಂತ ಪರ್ಚೇಸ್ ಮಾಡ್ಕೊಂಬಂದಂತ ಸೀರೆಗಳು ಅಲ್ಲ ಕೆಲವು. ಬಟ್ ಸೀರೆ ಹೇಗಿದೆ ಅನ್ನೋದನ್ನ ತೋರಿಸ್ತೇನೆ. 1 ಸೈಡ್ ಬಾರ್ಡರ್ ಇರೋದು ಪ್ಯೂರ್ ಕಾಟನ್ ಸ್ಯಾರಿ. ಮೊಸೈಕ್ ಪ್ರಿಂಟ್ಸ್ ಅಂತ ಅಂತಾರಂತೆ ಇದಕ್ಕೆ. ನಿಮ್ಗೆ ನೋಡ್ತಾ ಇದ್ರೆ ಬಾಟಲ್ ಗ್ರೀನ್ ಅಥವಾ ಡಾರ್ಕ್ ಗ್ರೀನ್ ಮೇಲೆ ಬ್ಲಾಕ್ ಕಲರ್ ಪ್ರಿಂಟ್ಸ್ ಗಳು ಕೊಟ್ಟಿದ್ದಾರೆ. ಇದ್ರ ಮಧ್ಯ ವೈಟ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಈ ತರ ಪ್ರಿಂಟ್ ಗಳು ಬಂದಿದೆ. 1 ಸೈಡ್ ಬಾರ್ಡರ್ ಅಂಡ್ ಬಾರ್ಡರ್ ತುಂಬಾನೇ ಡಿಫ್ರೆಂಟ್ ಆಗಿದೆ ಇದನ್ನ ಅಬ್ಸರ್ವ್ ಮಾಡಿದ್ರೆ. ಅಂಡ್ ಈ ತರ ಕಾಟನ್ ಸೀರೆಗಳು ನಿಮ್ಗೆ ವಿತ್ ಬ್ಲೌಸ್ ಬರಲ್ಲ. ಯಾವ್ದಾರ ಒಂದು ಬ್ಲಾಕ್ ಗ್ರೀನೋ ಬ್ಲೌಸ್ ನ ನೀವೇ ಮ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ತರ ಸಿಂಪಲ್ ಆಗಿ ವೈಟ್ ನಲ್ಲಿ ಪ್ರಿಂಟ್ ಗಳನ್ನ ಮಾಡಿದ್ದಾರೆ. ಈ ತರ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಅಂತ ಪರ್ಚೇಸ್ ಮಾಡಿ ತಗೊಂಡು ಬಂದಿದ್ದು. ಅಂಡ್ ಇದನ್ನ ತಗೊಂಡ್ ಬಂದಿದ್ದು ಅನಿಕಾ ಟೆಕ್ಸ್ಟೈಲ್ಸ್ ಅಂತ. ನಿಮ್ಗೆ ಎಲ್ಲಾದ್ರದ್ದು ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ಅರೌಂಡ್ 950 ರುಪೀಸ್ ಆಯ್ತು ಈ ಕಾಟನ್ ಸ್ಯಾರಿಗೆ. ಅಂಡ್ ಈ ತರ ಸೀರೆಗಳೆಲ್ಲ ಯೂಶಲಿ ಮದುರೈ ಕಾಟನ್ ಸ್ಯಾರಿಗಳಲ್ಲಿ ಈ ತರದ್ದು ಸಿಗುತ್ತೆ. ಬೇರೆ ಬೇರೆ ಪ್ರಿಂಟ್ಸ್ ಇರುತ್ತೆ. ಸುಂಗಡಿ ಕಾಟನ್ ಆಗಿರ್ಬೋದು ಅಥವಾ ಪ್ಲೇನ್ಗೆ ಬಾರ್ಡರ್ ಆಗಿರ್ಬೋದು. ಸಖತ್ ಡಿಫ್ರೆಂಟ್ ಆಗಿತ್ತು ಅಂತ ಈ ಸ್ಯಾರಿನ ಪರ್ಚೇಸ್ ಮಾಡಿ ತಗೊಂಡು ಬಂದಿದ್ದು. 950 ರುಪೀಸ್ ಕೊಟ್ಟು ತಂದಂತ ಒಂದು ಫಸ್ಟ್ ಸ್ಯಾರಿ ಇದು. ನೆಕ್ಸ್ಟ್ ತೋರಿಸಿರೋದು ಈ ನಡುವೆ ನೀವು ನೋಡ್ತಾ ಇದ್ರೆ ಡೋಲಾ ಸಿಲ್ಕ್ ಸ್ಯಾರೀಸು. ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಅಂಡ್ ಅದ್ರೊಳಗೆ ತುಂಬಾ ಬೇರೆ ಬೇರೆ ತರ ಡಿಸೈನ್ ಗಳಾಗಿರ್ಬೋದು, ಕಲರ್ ಕಾಂಬಿನೇಷನ್ಸ್ ಗಳಾಗಿರ್ಬೋದು, ಸಖತ್ತಿದೆ. ಅಂಡ್ ಅದ್ರೊಳಗೆ ಅದೇ ಒಂದು ಪ್ಯಾಟರ್ನ್ ಅಲ್ಲೇನೆ ಈ ಸ್ಯಾರಿನ ಪರ್ಚೇಸ್ ಮಾಡಿದ್ದು. ರಾಣಿ ಪಿಂಕ್ ನಲ್ಲಿ
ಈ ಸೀರೆ ಇರೋದು. ಅಂಡ್ ಈ ಸೀರೆಗೆ ಮಧ್ಯ ಮಧ್ಯೆ ಚಿಂಕಿ ವರ್ಕ್ ಮಾಡಿದ್ದಾರೆ, ಹಾಗೆ ಥ್ರೆಡ್ ವರ್ಕ್ ಕೂಡ ಇದೆ. ನೀವು ಇಲ್ಲಿ ಮಧ್ಯ ಮಧ್ಯ ಅಬ್ಸರ್ವ್ ಮಾಡಿದ್ರೆ ಇದಕ್ಕೆ ನಾರ್ಮಲ್ ಆಗಿ ಒಂದು ಬಾರ್ಡರ್, ಮಧ್ಯ ಮಧ್ಯ ಒಂದೊಂದು ಕ್ರೀಮ್ ಅಲ್ಲಿ ಬುಟ್ಟ ಕೊಟ್ಟಿದ್ದಾರೆ. ಇದೆಲ್ಲ ತುಂಬಾ ಈಸಿಯಾಗಿ ವೇರ್ ಮಾಡುವಂತ ಸೀರೆಗಳು. ಅಂದ್ರೆ ಇದಕ್ಕೆಲ್ಲ ಐರನ್ ಬೇಕು, ಅವೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಅಂಡ್ ತುಂಬಾ ಕ್ಲೀನ್ ಆಗಿನೂ ಡ್ರೇಪ್ ಆಗುತ್ತೆ. ಸೊ ಓವರ್ ಆಲ್ ಸ್ಯಾರಿ ನಿಮ್ಗೆ ಬಾಡಿ ಫುಲ್ಲು ಈ ತರ ಬುಟ್ಟಗಳು ಬರುತ್ತೆ. ಪಾರ್ಟ್ ಇದೆ. ಪಲ್ಲು ಏನು ತುಂಬಾ ಡಿಫ್ರೆಂಟ್ ಆಗಿ ಏನು ಕೊಟ್ಟಿರಲ್ಲ, ಸೇಮ್ ಡಿಸೈನ್ ಕ್ಯಾರಿ ಮಾಡಿರ್ತಾರೆ, ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಇದಕ್ಕೆ ವಿತ್ ಬ್ಲೌಸ್ ಕೊಟ್ಟಿರ್ತಾರೆ. ವಿತ್ ಬ್ಲೌಸ್ ಪ್ಲೇನ್ ಮೇಲೆ ಮತ್ತೆ ಥ್ರೆಡ್ ವರ್ಕ್ ಹಾಗೆ ಚಿಂಕಿ ವರ್ಕ್ ಎರಡು ಕಡೆನೂ ಒಂದೊಂದು ಬಾರ್ಡರ್ ಕೊಟ್ಟಿದ್ದಾರೆ. ಅಂಡ್ ಇದ್ರೊಳಗೆ ಮಾತ್ರ ತುಂಬಾ ವೆರೈಟೀಸ್ ಆಫ್ ಡಿಸೈನ್ಸ್ ಬರುತ್ತೆ. ಇದನ್ನ ಉಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ಟ್ರೆಂಡ್ ಅಲ್ಲಿ ಇರೋದ್ರಿಂದ ನೀವುಗಳು ಇಷ್ಟಪಡ್ತೀರಾ ಅಂದ್ರೆ ಈ ತರದ್ ಒಂದು ಸ್ಯಾರಿನ ತಗೊಂಡು ಪರ್ಚೇಸ್ ಮಾಡಿ ಇಟ್ಕೋಬಹುದು. ಇದಕ್ಕೆ ನಾವು ಪೇ ಮಾಡಿದ್ದು ಅರೌಂಡ್ 1400 rupees ಕೊಟ್ಟಿದ್ದು. ನಿಮ್ಗೆ ಬೇರೆ ಸೀರೆಗಳು ಈ ತರ ವರ್ಕ್ ಎಲ್ಲ ಇಲ್ಲ ಅಂದ್ರೆ ಅರೌಂಡ್ 800-900 rupeesಗೆ ತುಂಬಾ ಚೆನ್ನಾಗಿರೋದು ಬರುತ್ತೆ. ಯೂಶಲಿ ಸ್ಟಾರ್ಟಿಂಗ್ ಅರೌಂಡ್ 500-600 ಇದೆ ಡೋಲಾ ಸಿಲ್ಕ್ ಸ್ಯಾರಿ ಸ್ಟಾರ್ಟ್ ಆಗುತ್ತೆ. ಬಟ್ ಇದು ಡಿಫ್ರೆಂಟ್ ಆಗಿರುವಂತ ಸ್ಯಾರಿ. ನೆಕ್ಸ್ಟ್ ಸ್ಯಾರಿ ತೋರಿಸ್ತಿರೋದು ಒಂದು ಜಾರ್ಜೆಟ್ ಸ್ಯಾರಿ, ಡಾರ್ಕ್ ಗ್ರೇ ಕಲರ್ ಇದೆ, ಎಲಿಫೆಂಟ್ ಗ್ರೇ, ಸ್ವಲ್ಪ ಬ್ಲಾಕಿಶ್ ಮೇಲೂ ಇದೆ ಸೀರೆ. ಫುಲ್ ಪ್ಲೇನ್ಗೆ ಒಂದು ಸಿಂಪಲ್ ಆಗಿ ಬಾರ್ಡರ್ ಕೊಟ್ಟಿದ್ದಾರೆ. ಜಾರ್ಜೆಟ್ ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ. ಬಾಡಿ ಫುಲ್ ಪ್ಲೇನ್ ಬರುತ್ತೆ, ಯಾವುದು ಬುಟ್ಟ ಜರಿ ಎಲ್ಲ ಏನು ಇಲ್ಲ. ಪಲ್ಲು ಮಾತ್ರ ಈ ತರ ಸಿಂಪಲ್ ಆಗಿ ಲೈನ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಅಂಡ್ ಈ ಸೀರೆಗಳು ಡ್ರೇಪ್ ಮಾಡಿದಾಗ ನಮ್ಮ ಬಾಡಿ ಸ್ಟ್ರಕ್ಚರ್ ಹೇಗಿದೆಯೋ ಅದೇ ತರನೇ ಕೂತ್ಕೊಳ್ಳುತ್ತೆ. ಹಾಗೆ ಡ್ರೇಪ್ ಮಾಡೋದು ತುಂಬಾನೇ ಈಸಿ. ಬ್ಲೌಸ್ ನಿಮ್ಗೆ ರನ್ನಿಂಗ್ ಅಲ್ಲಿ ಬರುತ್ತೆ, ಅಂದ್ರೆ ಸೇಮ್ ಪ್ಯಾಟ್ರನ್ ಪ್ಲೇನ್ಗೆ ಒಂದು ಬಾರ್ಡರ್ ಬರುತ್ತೆ ಬ್ಲೌಸ್ಗೂ. ಇದಕ್ಕೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಬ್ಲೌಸ್ ಹಾಕೊಂಡ್ರೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಅಂಡ್ ಇದ್ರದ್ದು ಕಾಸ್ಟ್ ಆಲ್ಮೋಸ್ಟ್ 1000 rupees. ಅದೇ ಪ್ಯೂರ್ ಜಾರ್ಜೆಟ್ಗೆ ಹೋದ್ರೆ ನಿಮ್ಗೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಇದೆಲ್ಲ ಸೆಮಿ ಜಾರ್ಜೆಟ್ ಸ್ಯಾರೀಸ್ ಅಷ್ಟೇ. ಸಾಕಷ್ಟು ಕಲರ್ಸ್ ಗಳು ಬರುತ್ತೆ. ಅಂಡ್ ಇದರ ಪರ್ಚೇಸ್ ಮಾಡಿ ತಗೊಂಡು ಬಂದಿದ್ದು ಮತ್ತೆ ಗಾಂಧಿ ಬಜಾರ್ ಲೇಡೀಸ್ ವೇರ್ ಹೌಸ್ ನಲ್ಲಿ. ನಿಮ್ಗಳಿಗೆ ಇಷ್ಟ ಇದ್ರೆ ಬೇರೆ ಬೇರೆ ಕಲರ್ಸ್ ಗಳನ್ನ ಪರ್ಚೇಸ್ ಮಾಡ್ಕೋಬಹುದು. ಸೊ ಈ ತರ ಬರುತ್ತೆ ನಿಮ್ಗೆ ಓವರ್ ಆಲ್ ಸ್ಯಾರಿ. ಸೊ ಇಷ್ಟು ಇವತ್ತಿನ ನಮ್ಮ ವಿಡಿಯೋ ಆಗಿತ್ತು. ನಿಮ್ಗಳಿಗೆ ಈ ಸೀರೆನಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಸ್ವರ ಮಾಧ್ಯಮನ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮಿಸ್ ಮಾಡಬೇಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ.